ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಾನಿವತ್ತು ಮಾತಾಡ್ತಾ ಇರೋದು ಟಾಕ್ಸಿಕ್ಕಿನ ಟ್ರೈಲರ್ ಬಗ್ಗೆ. ಅದ್ಭುತವಾಗಿತ್ತು ಅಂತ ಅನಿಸುತ್ತೆ. ಟ್ರೈಲರ್ನ ನೋಡಿದಾಗ ನೀವು ನೋಡಿದಿರೋ ಇಲ್ಲೋ ಗೊತ್ತಿಲ್ಲ. ಫಸ್ಟ್ ಟ್ರೈಲರ್ ನೋಡಿ 4 ನಿಮಿಷ ಬಿಟ್ಟವ್ರಲ್ಲಪ್ಪ, ಏನಿದು ಅಂತ ಅಂದ್ಕೊಂಡಿದ್ದೆ. ಆಸೆ ಏನು ಜಾಸ್ತಿ ಏನಿಲ್ಲ, ನಿನ್ ತಮ್ಮನ್ ಸುಟ್ಟು ಅವನ್ ಬೂದಿ ಲೈನ್ ಹಿಡ್ದು ಅಂತ ಹೇಳೋಣ ಅಂತಿದ್ದೀನಿ. ಬಟ್ ಸೂಪರ್ ಆಗಿದೆ. ಯಶ್ ಅವ್ರ ಶೇಡ್ಸ್ ಹಿಡ್ದು ಹೆಂಗಿದೆ ಅಂತ ಹೇಳಿದ್ರೆ, ಮತ್ತು ಮಾಡಿರೋ ಮೇಕಿಂಗ್ ಮೀರಿಸಿದೆ. ನಾವು ಹೇಳ್ತಾ ಇರಲಿಲ್ವಾ, ಇಲ್ಲಿಂದ ಹೋಗಿ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಅವ್ರು ಹೇಳ್ತಾ ಇರೋದನ್ನ ಪ್ರೂವ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ನಾನು ಈ ಟ್ರೈಲರ್ ನೋಡ್ತಾ ಇದ್ದರೆ ಹಾಲಿವುಡ್ ಲೆವೆಲ್ಗೆ, ಹಾಲಿವುಡ್ ಮೂವಿನೇ ಥರನೇ ನನಗೆ ಅನ್ನಿಸ್ತಾ ಇದೆ. ಮತ್ತು ಎಲ್ಲ ಹೀರೋಯಿನ್ಸ್ ಆಗಲಿ ಎಲ್ಲರೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಮೇಯ್ನ್ ಟಾಕ್ಸಿಕ್ ಅಂದರೆ ಯಶ್ ಬಿಟ್ಟು ಬೇರೆ ಏನಿಲ್ಲ. ಕೆಲವು ಫಿಲಮ್ಗಳಲ್ಲಿ ಹೀರೋಯಿನ್ ಆಕರ್ಷಣೆ, ಹೀರೋಯಿನ್ಗೋಸ್ಕರ ಹೋಗ್ತೀವಿ, ಹಂಗೆ ಹೋಗ್ತೀವಿ, ಮತ್ತು ಹೀರೋಗಳಿಗೋಸ್ಕರ ಹೋಗ್ತೀವಿ. ಆದರೆ ಇಲ್ಲಿ ಎಲ್ಲರೂ ಹೋಗೋದು ಯಶ್ಗೋಸ್ಕರನೇ. ಅವ್ರ ಆ್ಯಕ್ಟಿಂಗು ನೆಕ್ಸ್ಟ್ ಲೆವೆಲಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ, ತೋರಿಸಿರೋ ರೀತಿ ಆಗಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹೆಣ್ಣಿಗೆ ಅಂದ ಇದ್ರೆ ಚಂದ, ಆ ಅಂದನೇ ಆಯ್ದ ಮಾಡ್ಕೊಂಬಿಟ್ರೆ ಹೆಂಗೆ ಕಂದ. ಮತ್ತು ಒಂದು ಮಾತು ಹೇಳಿದರು ಯಶ್ ಅವರು, ಏನು ಅಂತ ಅಂದರೆ, ನಾನೆಲ್ಲೂ ಹೋಗಲ್ಲ, ಅವ್ರನ್ನೇ ನಾನಿರೋ ಜಾಗಕ್ಕೆ ಕರೆಸ್ಕೊಂಡಿದ್ದೀನಿ ಅಂತ. ಅದೇ ರೀತಿ ಟ್ರೈಲರ್ ಲಾಂಚ್ ಇವೆಂಟಲ್ಲೂ ಅಷ್ಟೇ ಫಸ್ಟು ನಮ್ಮ ಬೆಂಗಳೂರಲ್ಲೇ ಮಾಡಿದ್ದು. ಅದು ಮೇಯ್ನ್ ಖುಷಿಯಾಗಿದ್ದಂಥ ವಿಚಾರ. ಏನಾಗುತ್ತೆ ಅಂದರೆ, ಈ ಥರ ಮಲ್ಟಿ ಲ್ಯಾಂಗ್ವೇಜ್ ಮೂವೀಸ್ ಆದಾಗ ಏನು ಮಾಡಿಬಿಡ್ತಾರೆ, ಫಸ್ಟ್ ಪ್ರಿಫರೆನ್ಸು ದೊಡ್ಡ ಮಟ್ಟಿಗೆ ಹಂಗೆ ಮಾಡ್ತಾರೆ. ಬಟ್ ಇವರು ಇಲ್ಲಿಂದ ಹೋಗಿರೋದ್ರಿಂದ ಫಸ್ಟ್ ಪ್ರಿಫರೆನ್ಸ್ ನಮಗೆ ಕೊಟ್ಟು, ಇಂಗ್ಲೀಷ್ ಆಗಿದ್ದರೂ ಕೂಡ ಫಸ್ಟ್ ಪ್ರಮೋಷನ್, ಫಸ್ಟ್ ಟ್ರೈಲರ್ ಲಾಂಚ್ ವಿಡಿಯೋನ ಇಲ್ಲೇ ಮಾಡಿದ್ದು. ಅದು ತುಂಬ ಖುಷಿ ಅಂತ ಅನಿಸ್ತು. ಬಟ್ ಇನ್ನು ಟ್ರೈಲರ್ ಬಗ್ಗೆ ಹೇಳೋದಾದರೆ, ಇದು ಮಾಸ್ಟರ್ ಪೀಸ್ ಟ್ರೈಲರ್ ಅಂತಲೇ ಹೇಳ್ಬೋದು. ಒಂದು ಒಳ್ಳೆಯ ಮಾಸ್ಟರ್ ಪೀಸು. ಇವಾಗಲಾದರೂ ನಮ್ಮ ಜನ ಸ್ವಲ್ಪ ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ಹಿಂಗಿದೆ ಹಂಗಿದೆ ಅಂತ ಕೆಲವ್ರು ಹೇಳೋ ಬದಲು ಟ್ರೈಲರ್ ನೋಡಿದ್ರೆ ಕಂಪ್ಲೀಟ್ ಪಿಕ್ಚರ್ ಸ್ವಲ್ಪ ಗೊತ್ತಾಗುತ್ತೆ ಅನಿಸುತ್ತೆ. ಅವ್ರು ಮಾಡಿರೋ ರೀತಿ ಮತ್ತು ಮೇಕಿಂಗ್, ಕೆಲವೊಂದು ಕತೆಗೆ ಬೇಕಾಗುತ್ತೆ ಎಲ್ಲನೂ. ಇವಾಗ ನಾವು ಮಂಡ್ಯ ಶೈಲಿ ಮಾಡ್ತೇವೆ ಅಂದರೆ ಮಂಡ್ಯ ಅಲ್ಲಿನ ಸೊಗಡೆ ಬೇಕಾಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಫಾರಿನ್ ತೋರಿಸೋರು ಓಡಲ್ಲ. ನಾವು ಮಾಡ್ತಾ ಇರೋದು ಹಾಲಿವುಡ್ ಅಂದಮೇಲೆ ಹಾಲಿವುಡ್ ಲೆವೆಲ್ಗೆ ನಾವು ಮಾಡಬೇಕಾಗುತ್ತೆ. ಅದನ್ನು ಅರ್ಥ ಮಾಡ್ಕೊಂಡು ಎಲ್ಲರೂ ಈ ಚಿತ್ರನ ಥಿಯೇಟ್ರಲ್ಲೇ ನೋಡಿದ್ರೆ ಒಳ್ಳೆಯದು. ಇದೇ ತಿಂಗಳು 26ಕ್ಕೆ ರಿಲೀಸ್ ಆಗ್ತಾಯಿದೆ. ಬನ್ನಿ ಹೋಗಿ ಎಂಜಾಯ್ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನನ್ನ ವೀಡಿಯೋಸ್ ಏನಾದ್ರು ಇಷ್ಟ ಆಗ್ತಾಯಿದ್ರೆ ಲೈಕು, ಕಮೆಂಟು, ಶೇರ್ ಮಾಡೋಣ ಮರಿಬೇಡಿ. ಸಿಗ್ತೀನಿ ಇದೇ ರೀತಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವೀಡಿಯೋಸಲ್ಲಿ. ಟೇಕ್ ಕೇರ್, ಬಾಯ್. ಇವರು ಬೆವರುತ್ತಾರೆ ಬಾಸ್ ಇವನೇ.